ರಾಜ್ಯದ ಸೂಫಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ರಜಾ ಸರ್ ಹಜ್ ಖಾಜಿ ಇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ಸೂಫಿ ಸಂತರಿಗೆ ಶರಣರು, ಎಲ್ಲ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲೆಲ್ಲೇ ಸಂಘಟನೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು, ನಾವು ಮುಸ್ಲಿಮರ ಮನೆಗೆ ಹೋಗೋದು ಅದ್ರ ಬಹಳ ವಿಶೇಷತೆ ಏನಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಬಹಳ ವಿಶೇಷತೆ ಅಂತ ನನಗೆ ಅನಿಸೋದಿಲ್ಲ. ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಆಗ್ತಾ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹುಶಃ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಸೂಫಿ ಸಂತರಿಗೆ ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಗುರುಗಳು, ನಾಳೆ ನಾಮಪತ್ರ ಸಲ್ಲಿಸ್ತಾ ಬಂದ್ರಿ, ಎಷ್ಟೊಂದು ಸಲ್ಲಿಸ್ತೀರಿ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾಳೆ? ಅದು ನಮ್ಮದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ. ಇದಕ್ಕೇನು ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು. ಅದರ ನಂತರದಲ್ಲಿ ಆ ವಿಚಾರಕ್ಕೆ ಮಾತಾಡ್ತೇನೆ. ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ, ಇಲೆಕ್ಷನ್ನೇ ಸಕ್ಸಸ್ ಆಗಿದೆ. ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ. ಅದೇ ಈಗ ಮುಸ್ಲಿಂ ಧರ್ಮಗಳನ್ನು ಭೇಟಿ ಆಗಿದೆ, ಅದೇ ಥರ ಈಗೇನು ಮಠಾಧೀಶರಿಗೂ ಮಠಾಧೀಶರನ್ನೆಲ್ಲ ಭೇಟಿಯಾಗಿ ಮುಗಿದಿದೆ. ಉಳಿದ ಮಠಾಧೀಶರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಈಗ ಮುಸ್ಲಿಂ ಆಗಿರುವುಗಳ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನು ಭೇಟಿ ಆಗ್ತೀವಿ. ಎಲ್ಲ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಕೆಲವರನ್ನ ಫೋನ್ನಲ್ಲಿ, ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು, ಕೆಲವರನ್ನ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ. ಈಗ ನೋಡಿ, ಇದು ನನ್ನ ಚುನಾವಣೆ ಅಲ್ಲ. ಬಹಳ ಸ್ಪಷ್ಟವಾಗಿ ಮಾಧ್ಯಮದವ್ರಿಗೆ ನಾನು ಹೇಳ್ತಾ ಇರೋದು, ಇದು ನನ್ನ ಚುನಾವಣೆ ಅಲ್ಲ, ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನು ಮಾಡ್ತಾ ಇರುವಾಗ ನಂದು ಎಷ್ಟಿದೆ ಅಷ್ಟನ್ನು ಮಾತ್ರ ನಾ ಮಾಡ್ತೇನೆ. ಮನೆ ಹುಡುಕ್ತಾ ಇದ್ದೀವಿ. ಬಹುಶಃ ಈಗ ಒಂದು 2-3 ನೋಡಿದ್ದೇವೆ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು. ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಥವಾ ನಾಳೆ ನಾವು ಒಂದು ಮನೆಯನ್ನು ನಿರ್ದಿಷ್ಟಗೊಳಿಸ್ತೇವೆ. ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ 3 ಜನ ಮುಖ್ಯಮಂತ್ರಿಗಳು ಬರೋದು, ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು, ಹಿಂದಿನ ಸಂಸದರು ಬರೋದು, ಈಗಿನ MLAಗಳು ಬರೋದು, ಅವ್ರು ಎಲ್ಲರನ್ನೂ ಕರ್ಕೊಂಡು ಇವರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ. ಬಹುಶಃ ಇಷ್ಟು 15 ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಅವರು ಇಂಥವ್ರನ್ನ ಯಾರನ್ನಾದರೂ ಬೆನ್ನು ಹತ್ತಿದ್ರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ. ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ, ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಅಲ್ಲ ಸ್ವಾಮೀಜಿ, ಅವರೆಲ್ಲ ಅಧಿಕಾರ ಕಳ್ಕೊಂಡು ಜೊತೆಗೆ ಸ್ವಾಭಿಮಾನವನ್ನು ಕಳ್ಕೊಂಡಿದ್ದಾರೆ. ಯಾರು ಅವ್ರ ಜೊತೆಗೆ ಬಂದವರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ. ಅನಿವಾರ್ಯತೆಯನ್ನೇ ಇವರು ಸೃಷ್ಟಿ ಮಾಡ್ತಾರೆ. ಬಹಳ ದುರಂತ ಅಂದರೆ ಆ ಏನು ಮನೆ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ 90ರಷ್ಟು ಭಾಗ ಇವರಿಂದ ತುಳಿತಕ್ಕೊಳಗಾದವರು. ಅವರು ತುಳಿತಕ್ಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ.